ಹಲ್ಲೆಲೂಯಾ. ಈ ಕೀರ್ತನೆ 103 ನಾವು ನೋಡುವಾಗ ಈ ಕೀರ್ತನೆ 103 ಬರೆದಿರುವುದು ಅದು ದಾವೀದನಾಗಿದ್ದಾನೆ. ಇಲ್ಲಿ ಈ ಕೀರ್ತನೆಯಲ್ಲಿ ದೇವರು ದಾವೀದನ ಜೀವಿತದಲ್ಲಿ ಮಾಡಿರುವಂತ ಎಲ್ಲ ಉಪಕಾರಗಳನ್ನ, ಎಲ್ಲ ಮೇಲುಗಳನ್ನ ನೆನೆಸಿ ಆತನು ಈ ಕೀರ್ತನೆಯಲ್ಲಿ ದೇವರಿಗೆ ಉಪಕಾರ ಸ್ತುತಿಗಳನ್ನ ಮಾಡುವಂತದನ್ನ, ಇಲ್ಲಿ ದಾವೀದನು ಮಾಡುವಂತದನ್ನ ನಾವು ಈ ಕೀರ್ತನೆಯಲ್ಲಿ ಕಾಣುವಂತವರಾಗಿದ್ದೇವೆ. ಹಲ್ಲೆಲೂಯಾ. ಈ ಕೀರ್ತನೆ ನಮ್ಮೆಲ್ಲರಿಗೂ ಒಂದು ಪರಿಚಯವಾದಂತಹ ಕೀರ್ತನೆ ಆಗಿದೆ. ಈ ಕೀರ್ತನೆಯಲ್ಲಿ ದಾವೀದನು 1ನೇ ಮತ್ತು 2ನೇ ವಚನದಲ್ಲಿ ನೋಡುವಾಗ ಆತನು ಈ ರೀತಿಯಾಗಿ ಹೇಳ್ತಾನೆ. ನೋಡ್ರಿ, ಕೀರ್ತನೆ ಅದರ 1ನೇ ವಚನವನ್ನು ನಾವು ನೋಡುವಾಗ, ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ನನ್ನ ಸಲಿಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ಇಲ್ಲಿ ದಾವೀದನು ತಾನು ಆರಂಭದಲ್ಲಿ ಆತನು ಹೀಗೆ ಹೇಳ್ತಾನೆ, ನನ್ನ ಮನವೇ ನೀನು ಯೆಹೋವನನ್ನು ಸ್ತುತಿಸು ಎಂಬುದಾಗಿ. ಮತ್ತೆ ಆತನು ಈ ರೀತಿಯಾಗಿ ಹೇಳ್ತಾನೆ, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ. ಈ 1 ಮತ್ತು 2ನೇ ವಚನಗಳಲ್ಲಿ ನಾವು ಗಮನಿಸಬೇಕಾದಂತ ಅಂಶ ಏನಂದ್ರೆ, ಇಲ್ಲಿ ಈ ವಚನಗಳಲ್ಲಿ ನಾವು ಗಮನಿಸಬೇಕಾದಂತ ಅಂಶ ಏನಂದ್ರೆ, ಮೊದಲನೇದಾಗಿ ನಾವು ಆತನನ್ನು ಕೊಂಡಾಡುವಂತವರಾಗಿರ್ಬೇಕು. 2ನೇದಾಗಿ ನಾವು ನೋಡುವುದಾದ್ರೆ, ಆತನ ಉಪಕಾರಗಳನ್ನು ನಾವು ಮರೆಯದ ಹಾಗೆ, ಆತನ ಉಪಕಾರಗಳನ್ನು ನಾವು ಪ್ರತಿನಿತ್ಯವೂ ಪ್ರತಿದಿನವೂ ನಾವು ನೆನೆಸಿ ದೇವರಿಗೆ ಸ್ತೋತ್ರವನ್ನು ಮಾಡುವಂತವರಾಗಿರ್ಬೇಕು ಎಂಬುದಾಗಿ ಇಲ್ಲಿ ವಚನವು ನಮ್ಮನ್ನು ಎಚ್ಚರಿಸುವಂತದಾಗಿ